ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಗೋಚಾರದಿಂದ ನಾವು ನೋಡುವುದಾದರೆ ಈ ಫೆಬ್ರವರಿ ಮಾಸದಲ್ಲಿ 17ನೇ ತಾರೀಕು ಬರ್ತಾ ಇರುವಂತಹ ಅಮಾವಾಸ್ಯೆಗೆ ಒಂದು ವಿಶಿಷ್ಟವಾದ ಒಂದು ಅಪರೂಪವಾಗಿರುವಂತಹ ಒಂದು ಪ್ರಭಾವ ಇದೆ. ಏಕೆ ಅಂದರೆ ಅಮಾವಾಸ್ಯದ ಜೊತೆಗೆ ಪಂಚಗ್ರಹ ಕೂಟ ನಿರ್ಮಾಣವಾಗ್ತಾ ಇರೋದು ಕುಂಭರಾಶಿಯಲ್ಲಿ. ಅದೇ ದಿನವು ರಾಹುಗ್ರಸ್ತ ಸೂರ್ಯಗ್ರಹಣ, ಭಾರತದಲ್ಲಿ ಅಲ್ಲ ಬಟ್ ಆದ್ರೂ ಕೂಡ ದ್ವಾದಶ ರಾಶಿಗಳಲ್ಲಿ ಈ ರಾಹುಗ್ರಸ್ತ ಸೂರ್ಯಗ್ರಹಣದಿಂದ ಆಗ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಈ ದ್ವಾದಶ ರಾಶಿಗಳಲ್ಲಿ ಯಾವ ಭಾವದಲ್ಲಿ ಈ ರಾಹುಗ್ರಸ್ತ ಸೂರ್ಯಗ್ರಹಣವಾಗ್ತಾ ಇದೆ, ಯಾವ ರೀತಿ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡುವ ಮುಖಾಂತರ ದ್ವಾದಶ ರಾಶಿಗಳಿಗೆ ಅನುಕೂಲವಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ನೋಡುತ್ತಾ, ಈಗ ವೃಶ್ಚಿಕ ರಾಶಿ ಜಾತಕರಿಗೆ ಕುಜ ರಾಶಿಯಾಧಿಪತಿ ಕುಜನ ರಾಶಿಯಾಗಿರುವಂತಹ ವೃಶ್ಚಿಕ ಲಗ್ನ ಜಾತಕದವರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣವು ಚತುರ್ಥ ಸ್ಥಾನ, ಮಾತೃಸ್ಥಾನ ಏನು ಹೇಳ್ತೀವೋ, ವಾಹನಗಳ ಸ್ಥಾನ ಅಂತ ಹೇಳ್ತಿರ್ತೀವೋ, ಈ ಮಾತೃಸ್ಥಾನ ಸ್ವಸ್ಥಾನದಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂಥ ಸ್ಥಾನದಲ್ಲಿ ಇದು ಈ ರಾಹುಗ್ರಸ್ತ ಸೂರ್ಯಗ್ರಹಣ ನಿರ್ಮಾಣವಾಗ್ತಾ ಇದೆ. ಈಗ ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ವೃಶ್ಚಿಕ ರಾಶಿಯವರಿಗೆ ಕಳೆದ ಒಂದು ವರ್ಷದಿಂದ ಅಷ್ಟೊಂದು ಅನುಕೂಲ ಇಲ್ಲ. ಏಕೆಂದರೆ ಅಷ್ಟಮದಲ್ಲಿ ಗುರು, ಪಂಚಮದಲ್ಲಿ ಶನಿ ಪರಮಾತ್ಮರು, ದಶಮದಲ್ಲಿ ಕೇತು. ಅಂದರೆ ವೃತ್ತಿ ಉದ್ಯೋಗಗಳಲ್ಲಿ ಏನೋ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಇಷ್ಟ ಇಲ್ಲದೆ ಕೆಲವೊಂದು ಕೆಲಸಗಳು ಮಾಡ್ತಾ ಇರ್ತಾರೆ, ಇಷ್ಟ ಇಲ್ಲದೆ ಕೆಲವೊಂದು ವೃತ್ತಿ ಉದ್ಯೋಗಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ದೆರ್ ಇಸ್ ನೋ ಸ್ಯಾಟಿಸ್ಫೈಡ್, ಇಷ್ಟಪಟ್ಟು ಕೆಲಸ ಮಾಡ್ತಾ ಇರಲ್ಲ. ಈವನ್ ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕು, ಯಾವುದಾದ್ರೂ ಮಾಡಬೇಕು ಅಂದ್ರೂ ಕೂಡ ತುಂಬ ಒಂಥರ ತಲೆ ಮೇಲೆ ಭಾರ ಏನೋ ಹೊತ್ಕೊಂಡಿರೋರು ಅನ್ನೋ ರೀತಿಯಲ್ಲಿ ಈ ಪರ್ಟಿಕ್ಯುಲರ್ ವೃಶ್ಚಿಕ ರಾಶಿಯವರಿಗೆ ಅಷ್ಟೊಂದು ಅನುಕೂಲತೆ ಇಲ್ಲ. ಅದು ಮುಖ್ಯವಾಗಿ ವೃತ್ತಿ ಉದ್ಯೋಗ ಸ್ಥಾನವಾಗಿರುವಂತಹ ದಶಮ ಸ್ಥಾನದಲ್ಲಿ ಕೇತು ಇರೋದರಿಂದ ಈಗ ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಅಸಂತೃಪ್ತಿ ಅನ್ನೋದಿದೆ. ಸೊ ಅದರ ಜೊತೆಗೆ ಜನರು ಅಥವಾ ಸ್ನೇಹಿತರಾಗಿರ್ಬೋದು, ಸ್ನೇಹಿತರ ರೂಪದಲ್ಲಿ ಇರುವಂತಹ ಶತ್ರುಗಳಾಗಿರಬಹುದು, ಅಥವಾ ಇವರಿಗೆ ಇರುವಂತಹ ಒಳ್ಳೆಯ ಹೆಸರು, ಇವರಿಗಿರುವಂತಹ ಒಳ್ಳೆಯ ನೇಮು ಫೇಮು ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ಕೆಲವೊಂದು ವ್ಯಕ್ತಿಗಳು, ಶಕ್ತಿಗಳು ಇವರನ್ನು ಎಷ್ಟೇ ರೀತಿಯಾಗಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು, ಇವರಲ್ಲಿರುವಂತಹ ವಿಶ್ವಾಸವನ್ನು ಕುಗ್ಗಿಸಬೇಕು, ಇವರನ್ನು ಡಿಪ್ರೆಸ್ಡ್ ಮಾಡಬೇಕು, ಇವರನ್ನು ತುಳಿಬೇಕು ಅಂತ ಮಾಡುವಂತಹ ಪ್ರಯತ್ನಗಳು ಎಷ್ಟೇ ಮಾಡಿದ್ರೂ ಕೂಡ ವೃಶ್ಚಿಕ ರಾಶಿಯವರಿಗೀಗ ಯಾರೂ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದರೆ ಇವರಲ್ಲಿರುವಂತಹ ಆತ್ಮವಿಶ್ವಾಸ, ಆ ದೇವರ ಅನುಗ್ರಹ ಅನ್ನೋದು ಅಷ್ಟು ಮಟ್ಟದಲ್ಲಿ ಇವರಿಗೆ ಇರುತ್ತೆ. ಸೊ ಆದ್ದರಿಂದ ಈ ದೈವೋಪಾಸನೆ ಆಗಿರ್ಬೋದು, ಮಂತ್ರೋಪಾಸನೆ ನಂಬಿಕೊಂಡಿರುವಂತಹ ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಈ ಪ್ರತಿಕೂಲ ಸಮಯದಲ್ಲಿ ಕೂಡ ಅನುಕೂಲ ಸಮಯಗಳನ್ನೋದಿರುತ್ತೆ. ಬಟ್ ತುಂಬ ದಿನಗಳ ನಂತರ ಈ ಗ್ರಹಣದ ರೂಪದಲ್ಲಿ ಚತುರ್ಥ ಸ್ಥಾನಕ್ಕೆ 5 ಗ್ರಹಗಳು ಬರೋದು ಒಂದು ರೀತಿ. ಚತುರ್ಥ ಸ್ಥಾನದಲ್ಲಿ ಮಾತೃಕಾರಕ ಚಂದ್ರ, ಪಿತೃಕಾರಕ ರವಿ, ಛಾಯಾಗ್ರಹ ಮಾಯಾಗ್ರಹ ಆಗಿರುವಂತಹ ರಾಹುವಿನ ಜೊತೆ ರಾಹುಗ್ರಸ್ತ ಸೂರ್ಯಗ್ರಹಣ ನೀಡ್ತಾ ಇರೋದ್ರಿಂದ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ನೋಡುವುದಾದರೆ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇವರಿಗೆ ಒಂದು ಯೋಗ, ಆ ಯೋಗದಿಂದ ಮತ್ತೆ ಕೆಲವೊಂದು ವಿಷಯಗಳಲ್ಲಿ ಯೋಚನೆ ಯಾವ ರೀತಿ ಅಂತ ನೋಡೋದಾದರೆ, ಯಾವುದಾದ್ರೂ ಒಂದು ಬೆಳೆ ಬಾಳುವಂತಹ ಒಂದು ಪ್ರಾಪರ್ಟಿ, ಒಂದು ಅಸೆಟ್ನ ಪರ್ಚೇಸ್ ಮಾಡುವಂತಹ ಯೋಗ ಇದೆ. ಅದು ಭೂಮಿ ಆಗಿರ್ಬೋದು, ಫ್ಲ್ಯಾಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಇತ್ಯಾದಿ ವಿಷಯಗಳಲ್ಲಿ ಇವರು ಏನು ಮಾಡ್ತಾರೆ, ಇದೇ ಅಲ್ವಾ, ಸೇವಿಂಗ್ಸ್ ಇದೆ, ಹೂಡಿಕೆಗಳಿದೆ, ಬ್ಯಾಲೆನ್ಸ್ ಇದೆ, ಖರ್ಚು ಮಾಡಿಬಿಡೋಣ, ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಾಪರ್ಟಿ ತಗೊಳ್ತಾರೆ. ಅಂದವಾಗಿ ತಗೊಳ್ತಾರೆ, ಚೆನ್ನಾಗಿ ತಗೊಳ್ತಾರೆ, ಅದೆಲ್ಲ ಕೈಗೆ ಬರುತ್ತೆ. ಆಮೇಲೆ ಯೋಚನೆ ಮಾಡ್ತಾರೆ, ಅಯ್ಯೋ ಇರೋ ದುಡ್ಡೆಲ್ಲ ನಾನು ಇದಕ್ಕಾಗ್ಬಿಟ್ನಲ್ಲ, ಈ ವಿಷಯಕ್ಕೆ ಇದ್ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ನಲ್ಲ, ಇದು ಇಮಿಡಿಯೇಟಾಗಿ ಲಾಭಗಳು ಕೊಡುವಂಥ ವಿಷಯಗಳಲ್ವಲ್ಲ,
ಈಗ ದೈನಂದಿನ ವ್ಯವಹಾರಗಳಿಗೆ ಯಾವ ರೀತಿ, ಇಂತಹ ವಿಷಯಗಳಲ್ಲಿ ಹಣಕಾಸಿನ ತೊಂದರೆಗಳಿಗೆ ಈಡಾಗದೆ ಈಗ ಸದ್ಯಕ್ಕೆ ಎಷ್ಟು ಬೇಕಾಗಿರುತ್ತೋ ಆ ಹಣ ಅಥವಾ ಹೂಡಿಕೆ ಉಳಿತಾಯಗಳ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹೂಡಿಕೆಗಳು ಮಾಡೋದು, ಈ ಎರಡೂ ವಿಷಯಗಳ ಮುಖಾಂತರ ನೀವು ಬ್ಯಾಲೆನ್ಸ್ ಮಾಡೋದು ಉತ್ತಮ, ಅತಿ ಉತ್ತಮ ವೃಶ್ಚಿಕ ರಾಶಿಯವರು. ಇದೇ ಯಾರು ರೇಟ್ ಚೆನ್ನಾಗಿದೆ ಅಂತ ಹೇಳಿದ್ರು, ಇದೇ ರೇಟ್ ಇರುತ್ತೆ, ಎಲ್ಲ ಅನುಕೂಲ ಇರುತ್ತೆ, ಬಟ್ ನಿಮ್ಮ ಹತ್ರನೂ ದುಡ್ಡು ಇರುತ್ತೆ, ಬಟ್ ಎಲ್ಲನೂ ಒಂದೇ ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೈಯಲ್ಲಿ ಖಾಲಿ ಪ್ಯಾಕೆಟಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ದೈನಂದಿನ ವ್ಯವಹಾರಗಳು, ದೈನಂದಿನ ಖರ್ಚುಗಳು, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು, ಮಂತ್ಲಿ ಕಮಿಟ್ಮೆಂಟ್ಗಳು ಇವೆಲ್ಲವೂ ಇರೋದರಿಂದ ಈ ಎರಡು ವಿಷಯಗಳ ಮಧ್ಯೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಇಂಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಬೇಡ. ಇನ್ನು ಈ ಗ್ರಹಣದ ಮುಖಾಂತರ ಮುಖ್ಯವಾಗಿ ಚತುರ್ಥ ಸ್ಥಾನ, ವಿದ್ಯಾಸ್ಥಾನ ಅಂತ ಹೇಳಿದ್ದೀವಲ್ವ, ಹೊಸ ಥರವಾದಾಗಿರುವಂತಹ ವಿದ್ಯೆಗಳನ್ನು ಅಭ್ಯಾಸ ಮಾಡೋದಕ್ಕೆ, ಹೊಸ ಕೋರ್ಸ್ಗಳನ್ನು ಕಲಿಯೋದಕ್ಕೆ, ಹೊಸ ವಿಧಾನಗಳಲ್ಲಿ ಆಳವಾಗಿ ಕೆಲವೊಂದು ಶಾಸ್ತ್ರಗಳಲ್ಲಿ ಪಾರಂಗತರಾಗುವುದಕ್ಕೆ ತುಂಬ ಅನುಕೂಲವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭದಲ್ಲಿ. ಮುಖ್ಯವಾಗಿ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ನಿರ್ಧಾರಗಳಾಗಿರ್ಬೋದು, ಅಥವಾ ನಿಮಗೆ ನೀವು ಆಯ್ಕೆ ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಗುಣಗಳು ಹೊಂದಿರುವಂತಹ ಸಂಗಾತಿಯು ನಿಮ್ಮ ಜೀವನದಲ್ಲಿ ಬರುವಂತಹ ವಿಷಯಗಳು, ಸಂದರ್ಭಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಅನುಕೂಲತೆ ಅನ್ನೋದು ಗೋಚಾರವಾಗ್ತಾ ಇದೆ. ಅದೇ ರೀತಿ ನಿಮ್ಮ ಜೀವನ ಸಂಗಾತಿ ಆದಾಯವಿಲ್ಲ ಅಥವಾ ಅವರು ಉದ್ಯೋಗ ಪ್ರಯತ್ನಗಳು ಅಥವಾ ಆದಾಯ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಸಹಕಾರದಿಂದ, ನಿಮ್ಮ ಸಹೃದಯದಿಂದ ಅವರಿಗೆ ಹೊಸ ಉದ್ಯೋಗ ಅವಕಾಶಗಳನ್ನು ಕೊಡಿಸುವುದಕ್ಕೆ ಈ ಸಂದರ್ಭ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಸಾಲಗಳು ಮಾಡುವಂತಹ ವಿಷಯಗಳಲ್ಲಿ ಅಥವಾ ಈ ಕೆಲವೊಂದು ಮುಖ್ಯವಾದ ನಿರ್ಧಾರಗಳು ಮಾಡುವಂತಹ ವಿಷಯಗಳಲ್ಲಿ ಒಂದಕ್ಕೆರಡು ಬಾರಿ ಯೋಚನೆ ಮಾಡಿ ಮುಂದಕ್ಕೆ ಯೋಚನೆ ಮಾಡೋದು ತುಂಬ ಅನುಕೂಲತೆ ಇರುತ್ತೆ. ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು ತಗೊಳ್ಳೋದು, ಎಮೋಷ್ನಲಲ್ಲಿ ಹೋಗಿ ನಿರ್ಧಾರಗಳು ತಗೊಳ್ಳೋದು, ಅಥವಾ ಯಾರೋ ಏನೋ ಮಾತಾಡಿದ್ರು ಅಂತ ಹೇಳಿಬಿಟ್ಟು ಜಂಬಕ್ಕೆ ಹೋಗಿ ನಿರ್ಧಾರಗಳು ತಗೊಳ್ಳೋದು, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕಾಗಿರುತ್ತೆ. ಇನ್ನು ಪಂಚಮದಲ್ಲಿ, ಯಾಕಂದರೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ಸ್ಟೆಪ್ಪು, ಇಫ್ ಇಟ್ ಈಸ್ ಇನ್ ಕೇಸ್ ಇಟ್ಸ್ ರಿಲೇಟೆಡ್ ಟು ದ ಮನಿ, ಫಿನಾನ್ಷಿಯಲ್ ಆಗಿ ಸಂಬಂಧಪಟ್ಟಿರುವಂಥ ವಿಷಯಗಳು ಸ್ವಲ್ಪ ನಿಧಾನಕ್ಕೆ, ಆಯ್ಕೆಗಳಲ್ಲಿ ಆಗಿರ್ಬೋದು, ಆಯ್ಕೆಗಳ ಕೊರತೆ ಇಲ್ಲದಿರೋದ್ರಿಂದ ಕೆಲವೊಂದು ವಿಷಯಗಳಲ್ಲಿ ಸಡನ್ನಾಗಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಗುರ್ತು ಪರಿಚಯ ಇಲ್ಲದಿರುವಂಥ ವ್ಯಕ್ತಿಗಳಿಗೆ ಹಣಕಾಸು ಕೊಟ್ಟು ನಷ್ಟ ಹೋಗೋದು ಬೇಡ. ಇನ್ನು ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದರೆ, ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತೀರ, ನೆಕ್ಸ್ಟ್ ಇಯರ್ ಇನ್ನೇನು ಅಕಾಡೆಮಿಕ್ ಇಯರ್ಸ್ ಬರುತ್ತೆ, ತುಂಬ ಜನಕ್ಕೆ ಕನಸುಗಳಿರುತ್ತೆ, ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇಯರ್ ಈ ಸಬ್ಜೆಕ್ಟ್ ತಗೊಳ್ತೀನಿ, ಈ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತೀನಿ, ಬಟ್ ಕೆಲವೊಂದು ವ್ಯಕ್ತಿಗಳಿಗೆ ಕ್ಲಾರಿಟಿ ಇರುತ್ತೆ, ಗೈಡೆನ್ಸ್ ಇರುತ್ತೆ, ಮಾರ್ಗದರ್ಶಕರು ಇರ್ತಾರೆ. ಬಟ್ ವೃಶ್ಚಿಕ ರಾಶಿಯಲ್ಲಿ ಕೆಲವೊಂದು ಜನಕ್ಕೆ ಕೇಳ್ತಾರೆ, ಬಟ್ ಅವರು ಕೇಳಿರುವಂತಹ ವಿಷಯಗಳು ಮಾಡುವುದಿಲ್ಲ, ಅವ್ರಿಗೆ ಏನು ಅನಿಸುತ್ತೋ ಅದನ್ನೇ ಮಾಡ್ತಾರೆ. ಆ ಗುಣಲಕ್ಷಣ ಇವರಲ್ಲಿರುತ್ತೆ. ಸೊ ಈ ಹೈಯರ್ ಎಜುಕೇಷನ್ ವಿಷಯದಲ್ಲಿ ಆಯ್ಕೆಗಳು, ಯಾವ ಸಬ್ಜೆಕ್ಟ್ನ ಆಯ್ಕೆ ಮಾಡೋಣ, ಯಾವ ಇನ್ಸ್ಟಿಟ್ಯೂಟ್ನ ಆಯ್ಕೆ ಮಾಡೋಣ, ಈ ಖರ್ಚು ವೆಚ್ಚಗಳೇನು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಇಂತಹ ವಿಷಯಗಳಲ್ಲಿ ಫೈನಲ್ ಡೆಸಿಷನ್ ತಗೊಳ್ಳುವಾಗ, ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಕಾಲಿಡಬೇಕಾಗಿರುತ್ತೆ. ಅದೇ ರೀತಿ ದೂರ ಪ್ರಾಂತ ಪ್ರಯಾಣಗಳಿಗೆ ಮಾಡುವಂತಹ ಸಂದರ್ಭಗಳಲ್ಲಿ ನಿಜವಾಗಲೂ ಆ ದೂರ ಪ್ರಾಂತ ಪ್ರಯಾಣ ಮಾಡುವಂಥ ಅವಶ್ಯಕತೆ ಇದೆಯೇ, ಅಥವಾ ದೂರ ಪ್ರಾಂತ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಆಹಾರ ವ್ಯತ್ಯಯ, ನೀರಿನ ವ್ಯತ್ಯಯ, ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ, ಈ ವಾತಾವರಣದಲ್ಲಿ ಬರುವಂತಹ ಬದಲಾವಣೆಗಳು, ಇನ್ ಕೇಸ್ ಫ್ಯಾಮಿಲಿ ಜೊತೆ ಟ್ರಿಪ್ ದೂರ ಪ್ರಯಾಣಗಳು ಮಾಡಿದರೆ ಅವರ ಆರೋಗ್ಯ ವಿಷಯಗಳು ಇತ್ಯಾದಿ ವಿಷಯಗಳನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇನ್ನು ಮತ್ತೊಂದು ವಿಷಯ ಏನಪ್ಪ ಅಂದರೆ, ದೊಡ್ಡ ಮಟ್ಟದಲ್ಲಿ ಏನಾದರೂ ಟ್ರಾನ್ಸಾಕ್ಷನ್ಸ್ ಮಾಡುವಾಗ, ಯಾರಿಗಾದರೂ ವ್ಯಕ್ತಿಗಳಿಗೆ ದೊಡ್ಡ ಮಟ್ಟದಲ್ಲಿ ಹಣ ಟ್ರಾನ್ಸಾಕ್ಷನ್ ಮಾಡೋದು, ಅಥವಾ ದೊಡ್ಡ ಮಟ್ಟದಲ್ಲಿ ಹಣ ಟ್ರಾನ್ಸಾಕ್ಷನ್ ನಿಮ್ಮ ಅಕೌಂಟ್ ಥ್ರೂ ರೌಟ್ ಮಾಡಿ ಈ ಟ್ಯಾಕ್ಸ್ ವಿಷಯದಲ್ಲಿ ಬೇರೆಯವರು ತುಂಬ ಜಾಣ್ಮತನದಿಂದ ಪ್ರದರ್ಶನ ಮಾಡೋದಕ್ಕೆ, ಅವರ ಟ್ಯಾಕ್ಸ್ ವಿಷಯದಲ್ಲಿ ಎಸ್ಕೇಪ್ ಆಗೋದಕ್ಕೆ ನಿಮ್ಮ ಅಕೌಂಟ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿಸೋದು, ಈ ವಿಷಯಗಳು ನಡೀತಾ ಇರುತ್ತೆ. ಈ ದೊಡ್ಡ ಮಟ್ಟದಲ್ಲಿ ಹಣ ಟ್ರಾನ್ಸಾಕ್ಷನ್ ಮಾಡುವಂತಹ ವಿಷಯಗಳಲ್ಲಿ ಹುಷಾರಾಗಿರಿ. ಇನ್ನು ಯಾವುದೋ ಒಂದು ವಿಷಯದಲ್ಲಿ ತಮ್ಮ ಮಾರ್ಗದರ್ಶನ ನೀಡೋರು ಅಥವಾ ನಿಮ್ಮನ್ನು ತಪ್ಪು ದಾರಿ ಹಿಡಿಸೋರು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಭಗಳು ಬರುತ್ತೆ, ಅಥವಾ ಈ ಪರ್ಟಿಕ್ಯುಲರ್ ಸೈಟ್ ತಗೊಳ್ಳಿ,
ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅದ್ಭುತವಾಗಿ ಲಾಭಗಳು ಬರುತ್ತೆ. ಅವ್ರ ಕಮಿಷನ್ಗೋಸ್ಕರ, ಅವ್ರಿಗೆ ಬರುವಂತಹ ಇನ್ಕಮ್ಗೋಸ್ಕರ ನಿಮ್ಮನ್ನು ಬಲಿಪಶು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ತಪ್ಪಾಗಿ ನಿರ್ಧಾರಗಳು ತಗೊಳ್ಳೋಕ್ಕೆ ಹೋಗಬೇಡಿ. ಒಂದಕ್ಕೆ 2 ಬಾರಿ ಯೋಚನೆ ಮಾಡಿ ನಿರ್ಧಾರಕ್ಕೆ ತಗೊಳ್ಳೋದು ಉತ್ತಮ. ಈಗ ನಡೀತಾ ಇರುವಂತಹ ದಶಾಭುಕ್ತಿ ಗ್ರಹದ ಅನುಕೂಲ ನಾವು ನೋಡುವುದಾದರೆ, ಪಂಚಮದಲ್ಲಿ ಶನಿ ಅನುಕೂಲ ಇಲ್ಲ, ಅಷ್ಟಮ ಗುರು ಅಷ್ಟೊಂದು ಅನುಕೂಲ ಇಲ್ಲ. ಆದ್ರೂ ಕೂಡ ಈಗ ಸ್ವಲ್ಪ ಅಲ್ಪಕಾಲಿಕ ಸಂಚಾರ ಗ್ರಹಗಳಾಗಿರುವಂತಹ ಈ ಸಂದರ್ಭದಲ್ಲಿ ರವಿ ಚತುರ್ಥ ಸ್ಥಾನಕ್ಕೆ ಬರುವುದರಿಂದ ಇವರಲ್ಲಿ ನಾಯಕತ್ವ ಲಕ್ಷಣಗಳು ಅದ್ಭುತವಾಗಿರುತ್ತೆ. ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಅಥವಾ ಒಬ್ಬ ಗುಂಪಿಗೆ, ಒಂದು ಸಮೂಹಕ್ಕೆ ನಾಯಕರಾಗಿ ಆ ಟೀಮ್ನ ಸಕ್ಸಸ್ ಕಡೆಗೆ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣಿಸೋದಕ್ಕೆ ಈ ಲೀಡರ್ಶಿಪ್ ಕ್ವಾಲಿಟೀಸ್ ನಿಮಗೆ ಅನೇಕ ರೀತಿಯಲ್ಲಿ ಉಪಯೋಗಕರರಾಗ್ತಾ ಇರುತ್ತೆ. ಆದಾಯವು ಎಕ್ಸಲೆಂಟ್ ಆಗಿರುತ್ತೆ. ವಿದೇಶಗಳಿಂದ ಧನಪ್ರಾಪ್ತಿ ಅಂತ ಇದೆ. ಇನ್ ಕೇಸ್ ನೀವೇನಾದರೂ ವಿದೇಶಿ ಕಂಪನಿಗಳು, ಮೂಲೆಗಳು, ಈ ವಿದೇಶಿ ಸಂಸ್ಥೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಅಥವಾ ವಿದೇಶಿ ಮೂಲೆಗಳಿಂದ ಆದಾಯವನ್ನು ಮಾಡುವಂತಹ ಯೂಟ್ಯೂಬರ್ಸ್ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದರೆ, MNCಸಲ್ಲಿ ವರ್ಕ್ ಮಾಡುವಂತಹ ವ್ಯಕ್ತಿಗಳಿಗೆ ವಿದೇಶಿಯಿಂದ ಧನಪ್ರಾಪ್ತಿ ಅನ್ನೋದು ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಶುಭ ಅನ್ನೋದು ಗೋಚಾರವಾಗ್ತಾ ಇದೆ. ನಿತ್ಯಂ ಆನಂದಂ ಸಂತೋಷದಾಯಕಂ ಅನ್ನೋ ರೀತಿಯಲ್ಲಿ ಕುಟುಂಬಸ್ಥರ ಜೊತೆ, ಸಹ ಉದ್ಯೋಗಿಗಳ ಜೊತೆ, ಜೀವನ ಸಂಗಾತಿಯ ಜೊತೆ ಆನಂದದಾಯಕವಾಗಿ ಕಾಲ ಕಳೆಯುವಂತಹ ಸಮಯ ಅಂತಲೂ ಹೇಳಬಹುದು. ಇನ್ನು ಚತುರ್ಥ ಸ್ಥಾನಕ್ಕೆ ಪಿತೃಕಾರಕ ಆಗಿರುವಂತಹ ರವಿ, ಗ್ರಹಗಳ ರಾಜ ಸೂರ್ಯ ಬರುವಂತಹ ಸಂದರ್ಭದಲ್ಲಿ ನಿಮ್ಮ ಕೆರಿಯರಲ್ಲಿ, ವೃತ್ತಿ ಉದ್ಯೋಗ ಸ್ಥಾನಗಳಲ್ಲಿ ಅದ್ಭುತ ರೀತಿಯಲ್ಲಿ ನಿಮ್ಮ ಪ್ರತಿಭೆಗೆ, ನಿಮ್ಮ ಗ್ರೋತ್, ನಿಮಗಿರುವಂತಹ ಸಾಮರ್ಥ್ಯಕ್ಕೆ, ಜವಾಬ್ದಾರಿಗಳನ್ನು ನಿಭಾಯಿಸುವಲ್ಲಿ ಅಥವಾ ಸಮಸ್ಯೆಗಳನ್ನು ಪರಿಷ್ಕಾರವನ್ನು ಕಂಡುಹಿಡಿಯುವುದರಲ್ಲಿ ನಿಮಗೆ ನೀವೇ ನಿಸ್ಸೀಮರು. ಅದ್ಭುತ ರೀತಿಯಲ್ಲಿ ನಿಮಗೆ ಕೆರಿಯರ್ ಅನ್ನೋದು ಎಕ್ಸ್ಟ್ರಾರ್ಡಿನರಿಯಾಗಿ ಬಿಲ್ಡ್ ಮಾಡ್ಕೊಳ್ತೀರಾ. ಆದರೆ ಮಾತೃಸ್ಥಾನ ಅಲ್ವಾ, ರವಿ ಬಂದಿದ್ದಾರೆ. ಮನೆಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ವಿಷಯಗಳಂತ ನೋಡಿದ್ರೆ, ಸ್ವಲ್ಪ ಮನೆ, ಕುಟುಂಬ ಸದಸ್ಯರ ವರ್ತನೆ ಆಗಿರ್ಬೋದು, ಕುಟುಂಬ ಸದಸ್ಯರ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ನೀಡುವಂತಹ ಟೆನ್ಷನ್ ಆಗಿರ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಪದೇ ಹೇಳುವಂಥ ವಿಷಯಗಳಾಗಿರ್ಬೋದು, ಸ್ವಲ್ಪ ನಿಮಗೆ ಇರಿಟೇಷನ್ ನೀಡ್ತಾ ಇರುತ್ತೆ, ಟೆನ್ಷನ್ಗೆ, ಮಾನಸಿಕ ಆತಂಕಕ್ಕೆ ನೀಡ್ತಾ ಇರುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ, ಮನೆಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಿಷಯಗಳು. ಸೊ ಆದ್ದರಿಂದ ಏನಾಗುತ್ತೆ, ಟೈಮ್ ಟು ಟೈಮ್ ಊಟ ಮಾಡೋದು, ಊಟವನ್ನು ಸ್ಕಿಪ್ ಮಾಡೋದು, ಹೊರಗಡೆ ಫುಡ್ನ ಜಾಸ್ತಿ ತಗೊಳ್ಳೋದು ಇತ್ಯಾದಿ ವಿಷಯಗಳಿಂದ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿರುತ್ತೆ. ಇನ್ನು ಕುಜ, ರಾಶ್ಯಾಧಿಪತಿ ಕುಜ ತುಂಬ ಅನುಕೂಲವಾಗಿ 23ನೇ ತಾರೀಕು ಫೆಬ್ರವರಿ ನಂತರ ತುಂಬ ಯೋಗಕಾರಕನಾಗಿರ್ತಾರೆ. ಇವರು ಟೋಟಲಾಗಿ ಒಟ್ಟಾಗಿ ಹೇಳಬೇಕು ಅಂದರೆ ಪ್ರೋಗ್ರೆಸ್ ಇರುತ್ತೆ, ಇಂಪ್ರೂವ್ಮೆಂಟ್, ಡೆವಲಪ್ಮೆಂಟ್ ಇರುತ್ತೆ, ಮನಿ ಬರುತ್ತೆ, ನೀವು ಮಾಡುವಂತಹ ಪ್ರಯತ್ನಗಳಿಗೆ ಸಕ್ಸಸ್ ಇರುತ್ತೆ. ನೀವು ಮಾಡಬೇಕಾಗಿರೋದು ಜಸ್ಟ್ ಪ್ರಯತ್ನ ಅಂತ ಹೇಳಬಹುದು. ವಿತ್ತಲಾಭಂ ಸದಾರೋಗ್ಯಂ, ಧನಾದಾಯವು ಅದ್ಭುತವಾಗಿರುತ್ತೆ. ಆರೋಗ್ಯವೂ ಕೂಡ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳೋದಾಗಿರಬಹುದು. ಇಷ್ಟಸಿದ್ಧಿ ಸುಖಾವಹ ಅಂದರೆ ನೀವು ಮಾಡುವಂತಹ ಕೆಲವೊಂದು ಮನಸ್ಸಿನಲ್ಲಿರುವಂತಹ ಕೆಲವೊಂದು ವಿಷಯಗಳನ್ನು, ಮನಸ್ಸಿನಲ್ಲಿರುವಂತಹ ಕೆಲವೊಂದು ಬಯಕೆಗಳನ್ನು, ಪ್ರಯತ್ನಗಳನ್ನು, ಇಷ್ಟವಾಗಿರುವಂತಹ ವೆಹಿಕಲ್ ತಗೊಳ್ಳೋದು, ಇಷ್ಟಪಟ್ಟಿರುವಂತಹ ಗ್ಯಾಡ್ಜೆಟ್ಸ್ ಪರ್ಚೇಸ್ ಮಾಡೋದು, ಇಷ್ಟಪಟ್ಟಿರುವಂಥ ಪ್ಲೇಸ್ಗೆ ಪ್ರಯಾಣ ಮಾಡೋದು ಅಂದರೆ ಸುಖಕರವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳಬಹುದು. ಶುಕ್ರ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ. ಮಹಾಭಾಗ್ಯ ಯೋಗವನ್ನು ನೀಡ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಅಂದರೆ ಮುಖ್ಯವಾಗಿ ಮುಂಚೆ ಹೇಳಿದಂಗೆ ಬೆಲೆ ಬಾಳುವಂತಹ ವಸ್ತುಗಳು, ಗೃಹೋಪಕರಣಗಳನ್ನು ಪರ್ಚೇಸ್ ಮಾಡೋದಾಗಿರ್ಬೋದು, ನಿಮ್ಮ ಸಂತಾನದ ಜೊತೆಗೆ, ಆಪ್ತರ ಜೊತೆಗೆ, ಮಿತ್ರರ ಜೊತೆಗೆ, ಸಂಗಾತಿಯ ಜೊತೆಗೆ ಈ ವಿಷಯಗಳು ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಬುದ್ಧಿ ಹೇಳುವಂಥ ಸಂದರ್ಭಗಳು ಬರುತ್ತೆ. ಅಂದರೆ ಅವರು ತಪ್ಪು ತಿಳುವಳಿಕೆಯನ್ನು ಅಥವಾ ತಪ್ಪಾಗಿ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ನಿಮ್ಮ ಸಂದೇಶದ ಮುಖಾಂತರ, ಒಳ್ಳೆಯ ವಿಷಯಗಳ ಮುಖಾಂತರ ಅವರಲ್ಲಿ ಒಂದು ಜ್ಞಾನ ದೀಪವನ್ನು ಬೆಳಗುವಂತಹ ವ್ಯಕ್ತಿಗಳಾಗ್ತೀರಾ ನೀವು ಈ ಸಂದರ್ಭದಲ್ಲಿ. ಮುಖ್ಯವಾಗಿ ವಿಶಾಖ, ಅನುರಾಧ ನಕ್ಷತ್ರದವರು ಮಾತ್ರ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ತಗೋಬೇಕಾಗಿರುತ್ತೆ. ಏನಪ್ಪ ಮುಂಜಾಗ್ರತೆ ಅಂದರೆ, ಸ್ತ್ರೀಯರ ಜೊತೆ ವ್ಯವಹರಿಸುವಾಗ, ಸ್ತ್ರೀಯರ ಜೊತೆ ಮಾತನಾಡುವಾಗ, ಅದೇ ರೀತಿ ಸಹೋದರರ ಜೊತೆ, ಒಡ ಹುಟ್ಟಿದವರ ಜೊತೆ, ಅಣ್ಣ ತಮ್ಮಂದರ ಜೊತೆ ಮಾತಾಡುವಾಗ, ಅಥವಾ ಕೆಲವೊಂದು ವ್ಯವಹಾರಗಳು ಮಾಡುವಾಗ ಕೆಲವೊಂದು ವಿವಾದಗಳು, ಕೆಲವೊಂದು ಮತ್ತು ಸಣ್ಣ ಪುಟ್ಟ ಜಗಳಗಳು
ಆಗುವಂತಹ ಸಾಧ್ಯತೆ ಇರೋದರಿಂದ ಮಾತಿನ ಬಗ್ಗೆ ಗಮನ ಇರಲಿ, ತಾಳ್ಮೆ ಇರಲಿ, ಅಗ್ರೆಸಿವ್ನೆಸ್ ಬೇಡ, ಮುಖ್ಯವಾಗಿ ಸ್ತ್ರೀಯರ ಜೊತೆ. ಸೊ ಆಗಿ ಮನೆಯಲ್ಲಿರುವಂತಹ ಸ್ತ್ರೀಯರಾಗಿರ್ಬೋದು, ವೃತ್ತಿ ಉದ್ಯೋಗಗಳು ಮಾಡುವಂತಹ ಪ್ರದೇಶದಲ್ಲಿರುವಂತಹ ಸ್ತ್ರೀಯರಾಗಿರಬಹುದು, ಹೊಸ ಪರಿಚಯ ಆಗಿರುವಂತಹ ಸ್ತ್ರೀಯಗಳಾಗಿರಬಹುದು, ಸ್ತ್ರೀಯರ ಜೊತೆ ಮಾತನಾಡುವುದರಿಂದ ಸ್ವಲ್ಪ ಯೋಚನೆ ಮಾಡಿ ಯಾಕಂದರೆ ವೃಶ್ಚಿಕ ರಾಶಿಯವರು, ವೃಶ್ಚಿಕ ಲಗ್ನದವರು ಮಾತಿನಿಂದ ಸಮಸ್ಯೆಗಳು ತಂದುಕೊಳ್ತಾ ಇರ್ತಾರೆ. ಅಂದರೆ ದ್ವಂದ್ವಾರ್ಥಗಳು, ಅಂದರೆ ಇವರು ಮಾತಾಡೋದೇ ಒಂದು ವಂಡರ್. ಅದು ಕ್ಯಾಜುವಲಾಗಿ ಮಾತಾಡಿದ್ದೀವಿ ಅಂತ ಅಂದ್ಕೊಳ್ತಾರೆ, ಬಟ್ ಆಪೋಸಿಟ್ ಕೇಳಿದವರಿಗೆ ಅದೊಂದು ದ್ವಂದ್ವಾರ್ಥವನ್ನು ಅಥವಾ ಹರ್ಟ್ ಮಾಡುವ ರೀತಿಯಲ್ಲಿ ಮಾತುಗಳು ಕೇಳಿಸ್ತಾ ಇರುತ್ತೆ. ಸೊ ಆದ್ದರಿಂದ ಮಾತುಗಳು ಆಡುವಂತಹ ಸಂದರ್ಭಗಳಲ್ಲಿ ಹುಷಾರು. ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು, ವೇಗದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಈ ಸಮಯದಲ್ಲಿ ಬೇಡ ಅಂತ ಹೇಳ್ತಾ, ಒಟ್ಟಾಗಿ ವೃಶ್ಚಿಕ ರಾಶಿಯವರಿಗೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅದ್ಭುತ ರೀತಿಯಲ್ಲಿ ಮಹಾಭಾಗ್ಯ ಯೋಗವನ್ನು ನೀಡ್ತಾ ಇದೆ. ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಕಾಲಭೈರವ ಅಷ್ಟಮಿ ದಿನದಂದು ಕಾಲಭೈರವನ ಸನ್ನಿಧಾನಕ್ಕೆ ಹೋಗಿ ಕಾಲಭೈರವನಿಗೆ ಆರಾಧನೆ ಮಾಡುವುದಾಗಿರ್ಬೋದು, ಕಾಲಭೈರವನ ದೇಗುಲವನ್ನು ದರ್ಶನ ಮಾಡುವುದಾಗಿರ್ಬೋದು ಅಷ್ಟಮಿ ದಿನದಂದು, ಅಥವಾ ಕಾಲಭೈರವಾಷ್ಟಕವನ್ನು ಪ್ರತಿದಿನ ಪಾರಾಯಣ ಮಾಡುವುದು, ಅಥವಾ ನವಗ್ರಹಗಳಲ್ಲಿ ನವಗ್ರಹ ಧಾನ್ಯವನ್ನು ಆ ಗೋಮಾತೆಗೆ ಆಹಾರವಾಗಿ ತಿನ್ನಿಸುವುದರಿಂದ, ಬೆಲ್ಲವನ್ನು ಆಹಾರವಾಗಿ ತಿನ್ನಿಸುವುದರಿಂದ, ಈ ಹಕ್ಕಿಗಳಿಗೆ ನೀರನ್ನು, ಈಗ ಸಮ್ಮರ್ ಬರ್ತಾ ಇದೆ ಪಾಪ, ಎಲ್ಲ ಕೆರೆಗಳು ಬಾವಿಗಳು ಎಲ್ಲ ಈಗ ವೆಟ್ಟಾಗಿರುತ್ತೆ, ನೀರಿರಲ್ಲ. ಸೊ ಪ್ರತಿದಿನ ನಿಮ್ಮ ಮನೆಯ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಡುವುದರಿಂದ, ಧಾನ್ಯಗಳಿಡುವುದರಿಂದ, ಪಕ್ಷಿ ಪ್ರಾಣಿಗಳಿಗೆ ನೀವು ಒಳ್ಳೆಯದು ಮಾಡೋದರಿಂದ ಆ ಕರ್ಮಫಲ ನಿಮಗೆ ಮತ್ತಷ್ಟು ವಿಷಯಗಳಲ್ಲಿ ವಿಶೇಷವಾಗಿರುವಂತಹ ಯಶಸ್ಸನ್ನು ಕೊಡುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.